ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 14ನೇ ದಿನ. ಇವತ್ತಿನ ನನ್ನ ಡಯಟ್ ರೊಟೀನ್ ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಅದ್ರ ಜೊತೆಗೆ ಇವತ್ತು ನಾನು ಎಲ್ಲಿ ಹೋಗಿದ್ದೆ ಅಂತ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಾನು ಬೆಳಿಗ್ಗೆ ವಾಕ್ ಹೋಗ್ಬಿಟ್ಟು ಬಂದು ಇವಾಗ ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನನ್ನ ಡಿಟಾಕ್ಸ್ ಡ್ರಿಂಕ್ ನಾನು ಚಕ್ಕೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಓಂಕಾಳು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ಇದನ್ನು 7:30ಗೆ ತೊಗೊಂಡಿರೋದು. ಇದು ಆದಮೇಲೆ ಫ್ರೆಂಡ್ಸ್, ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಆ್ಯಪಲ್ ಮತ್ತು ಓಟ್ಸ್ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ನಾನು ಸ್ವಲ್ಪ ನೆನೆಸಿರೋ ಒಂದು 4-5 ಬಾದಾಮಿ ತೊಗೊಂಡಿದ್ದೀನಿ, ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 2 ಸ್ಪೂನಷ್ಟು ಓಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಬಾದಾಮಿ ಮಿಲ್ಕ್ ತೊಗೋಬೋದು, ಕೊಕೊನಟ್ ಮಿಲ್ಕ್ ಕೂಡ ಹಾಕ್ಕೋಬೋದು. ನಾನೇನು ಮಿಲ್ಕ್ ಹಾಕ್ಕೊಂಡಿಲ್ಲ. ಒಂದು 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ಮೂತಿನ ರೆಡಿ ಮಾಡ್ಕೋತೀನಿ. ನೋಡಿ, ಇವಾಗ ರೆಡಿ ಆಗಿದೆ. ನಾನು ಇದನ್ನು 8 o'clockಗೆ ತೊಗೊಂಡಿರೋದು. ಹಾಗೆ ನಾನು ಹೊರಗಡೆ ಕೂಡ ಹೋಗ್ತಾ ಇದ್ದೀನಿ, ರೆಡಿ ಕೂಡ ಆಗಿದ್ದೀನಿ. ನಾನು, ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಹೋಗ್ತಾ ಇರೋದು. ಮಗಳು ಸ್ಕೂಲಿಗೆ ಹೋಗಿದ್ದಾಳೆ, ಹಾಗಾಗಿ ನಾವೇ 3 ಜನ ಹೋಗ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ನೋಡಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮದು ಲೇಔಟ್ ಇದೆ, ಅದನ್ನು ನೋಡ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇರೋದು. ನಮ್ಮ ಹಸ್ಬೆಂಡು ಹೊಸದು ಇವಾಗ ಲೇಔಟ್ ತೊಗೊಂಡಿದ್ದಾರೆ, ಅದನ್ನು ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅದಕ್ಕೆ ಹೋಗ್ತಾ ಇರೋದು. ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಅಂದ್ಕೊಂಡಿರ್ತಾರೆ ನಾವು ಸೈಟ್ ತೊಗೋಬೇಕು, ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗಿ ನಿಮಗೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೀವು ಏನಾದರೂ ಸೈಟ್ ತೊಗೋಬೇಕು, ನಾನು ಮನೆ ಕಟ್ಟಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವು ಖಂಡಿತ ಬನ್ನಿ, ಸೈಟ್ ತೊಗೊಳ್ಳಿ, ಮನೆ ಕಟ್ಟಿಸ್ಕೊಳ್ಳಿ. ತುಂಬ ಒಳ್ಳೆ ಜಾಗ ಇದು. ಈ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿ ಯಲಹಂಕ ಬರುತ್ತೆ. ಯಲಹಂಕದಿಂದ ಮುಂದೆ ರಾಜನಗುಂಟೆಯಲ್ಲಿ ಬರೋದು ಇದು. ಇಲ್ಲಿ ಬಂದ್ಬಿಟ್ಟು 25 ಸೈಟ್ಗಳಿವೆ, ನೀವು ನೋಡ್ಬೋದು. ನೋಡಿ, ಎಲ್ಲ ಇವಾಗ ಆಲ್ರೆಡಿ ರೋಡ್ಗಳೆಲ್ಲ ಆಗಿದೆ, ಲೈನ್ಸ್ ಬಂದಿದೆ ಕರೆಂಟಿಂದು, ವಾಟ್ರ್ ಸಪ್ಲೈ ಕೂಡ ಇದೆ ಇಲ್ಲ ಆಲ್ರೆಡಿ. ನಿಮಗೆ ಇಲ್ಲಿ ನೀವು ಅಂದ್ಕೊಂಡಿರೋ ಬಜೆಟಲ್ಲಿ ನಿಮಗೆ ಖಂಡಿತ ನಿಮಗೆ ಸೈಟ್ ಸಿಗುತ್ತೆ. ನಿಮಗೆ ಇಲ್ಲ ನಮಗೆ ಆಗಲ್ಲ ಅಷ್ಟೊಂದು ಅಮೌಂಟು ಅಂದರೆ, ನೀವು ಲೋನ್ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ. ಖಂಡಿತ ಬನ್ನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ನಾನು ಅಡ್ರೆಸ್ಸು ಮತ್ತು ಫೋನ್ ನಂಬರು ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ನೀವು ನೋಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತ ಬಂದು ಸೈಟ್ ತೊಗೊಳ್ಳಿ. ಇದು ಆದಮೇಲೆ ಫ್ರೆಂಡ್ಸ್, ನಾನು ಇನ್ನೂ ಒಂದು ಲೇಔಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ನೋಡಿ, ಇದು ಬಂದುಬಿಟ್ರು ಒಳಗಡೆ ಎಂಟ್ರೆನ್ಸ್ ಹೋಗೋಕ್ಕೆ ಮೇನ್ ರೋಡಲ್ಲೇ ಇರುತ್ತೆ ಇದು. ನಿಮಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕಾಲೇಜ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿರಲ್ಲ. ಇದು ಯಲಹಂಕದಿಂದ ಸ್ವಲ್ಪ ಮುಂದೆ ಇರೋದು. ಈ ಕಾಲೇಜ್ಗೆ ನಿಯರಲ್ಲಿ ಇರೋದು ಇದು ಲೇಔಟ್ ಬಂದುಬಿಟ್ಟು. ನೋಡಿ, ಇದು ಇಲ್ಲಿ ಬಂದುಬಿಟ್ಟು 24 ಸೈಟ್ ಇದೆ. ಇಲ್ಲಿ ಸ್ವಲ್ಪ ಮನೆಗಳು ಕಡಿಮೆ ಇದೆ, ಬಟ್ ಆಲ್ರೆಡಿ ಆಗ್ತಾ ಇದೆ. ಸ್ವಲ್ಪ ದೂರದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಮನೆಗಳು ರೆಡಿ ಆಗ್ತಾ ಇದ್ದಾವೆ ಇವಾಗ. ಇಲ್ಲಿನೂ 24 ಸೈಟ್ಗಳಿದೆ. ಇಲ್ಲಿ ಆಲ್ರೆಡಿ ನಿಮಗೆ ವಾಟ್ರ್ ಲೈನ್ ಕೊಟ್ಟಿದ್ದಾರೆ, ಗಟ್ರು ಕೂಡ ಎಲ್ಲ ಮಾಡಿದ್ದಾರೆ, ಎಲ್ಲ ರೋಡ್ಗಳು ಕೂಡ ಆಗಿದೆ, ಎಲ್ಲ ನೋಡ್ಬೋದು. ನೀವು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಕೆಳಗಡೆ ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ಮೆನ್ಷನ್ ಮಾಡಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಖಂಡಿತ ನೀವು ಅಂದ್ಕೊಂಡಿರೋ ಬಜೆಟಲ್ಲಿ ನಿಮಗೆ ಖಂಡಿತ ಸೈಟ್ ಸಿಗುತ್ತೆ. ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಅವನಿಗೆ ತುಂಬ ದಿನ ಆಯಿತು ಹೊರಗಡೆ ಕರ್ಕೊಂಡು ಬಂದೇ ಇರಲಿಲ್ಲ. ಅವನು ಫುಲ್ ಎಲ್ಲ ಬೆಳಿಗ್ಗೆನೇ ಬಂದ್ವಿ, ಬೇಗ ಒಂದು 9 o'clockಗೆ ಬಂದುಬಿಟ್ಟಿದ್ವಿ ನಾವು. ಯಾಕೆಂದರೆ ತುಂಬ ಬಿಸಿಲು ಬೇರೆ, ಅಲ್ಲಿ ತುಂಬ ಹೊತ್ತು ಇರಲಿಲ್ಲ ಕೂಡ ನಾವು, ಯಾಕಂದರೆ ತುಂಬ ಜಾಸ್ತಿ ಬಿಸಿಲು ಕೂಡ ಜಾಸ್ತಿ ಇತ್ತು. ಬೇಗನೆ ಹೊರಟ್ಬಿಟ್ಟು ಬಂದುಬಿಟ್ವಿ.
ಇಷ್ಟೇ ಫ್ರೆಂಡ್ಸ್, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಬನ್ನಿ, ತೊಗೊಳ್ಳಿ. ಇವಾಗ ಲೇಟ್ ಆಗಿಬಿಟ್ಟಿದೆ ಅಂತ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನಾನು ಹೊರಗಡೆ ಹೋಗಿ ಲೇಔಟ್ ಎಲ್ಲ ನೋಡಿಕೊಂಡು ಬಂದಾದಮೇಲೆ 12 ಗಂಟೆಗೆ ಮನೆಗೆ ಬಂದು, ಅದಾದಮೇಲೆ ತುಂಬ ಬಿಸಿಲಲ್ಲಿ ಹೋಗ್ಬಿಟ್ಟು ಬಂದಿದ್ದೀವಿ ಅಂತ ಒಂದು ಸ್ವಲ್ಪ ವಾಟರ್ ಮೆಲನ್ ಕೂಡ ಕಟ್ ಮಾಡಿಕೊಂಡು ತಿಂದ್ಕೊಂಡೆ. ನಾನು ಮಧ್ಯಾಹ್ನ ಊಟಕ್ಕೆ ಇಡ್ಲಿ ತೊಗೊಂಡಿದ್ದೀನಿ. ಬೆಳಿಗ್ಗೆನೇ ನಾನು ರವೆ ಇಡ್ಲಿ ಮಾಡಿದ್ದೆ, ಅದನ್ನೇ ನಾನು ಮಧ್ಯಾಹ್ನ ಊಟಕ್ಕೆ ತೊಗೊಂಡಿರೋದು. 4 ಇಡ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ವೆಜಿಟೇಬಲ್ ಸಾಂಬಾರು ಕೂಡ ಮಾಡಿದ್ದೆ, ಅದನ್ನು ಕೂಡ ತೊಗೋತಾ ಇದ್ದೀನಿ. ಇದನ್ನು ನಾನು 1:30ಗೆ ಊಟ ಮಾಡ್ಕೊಂಡಿರೋದು. ನಾನು ಈವ್ನಿಂಗ್ 4:30ಗೆ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ನಾನು ರಾತ್ರಿ ಊಟಕ್ಕೆ ನೋಡಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. 1 ಚಪಾತಿ ತೊಗೊಂಡಿದ್ದೀನಿ, ಸ್ವಲ್ಪ ಬೀಟ್ರೂಟ್ ಪಲ್ಯ, ಸ್ವಲ್ಪ ಕ್ಯಾರೆಟು, 1 ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ನಾನು ಇದನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ, ನಿಮಗೆ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ನಿಮ್ಗೆ ಆಲ್ರೆಡಿ ನಾನು ಸರಿ ತೋರಿಸಿದ್ದೀನಿ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ. ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ತಟ್ಟೆಗೆ ಹಾಕ್ಕೊಂಡ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಇದಾದಮೇಲೆ ನಾನು ನೈಟಿಗೆ ಟರ್ಮರಿಕ್ ಮಿಲ್ಕ್ ಕೂಡ ಡೈಲಿ ತೊಗೊತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ತಿಳಿಸಿ. ಇಷ್ಟೊತ್ತವರೆಗೂ ಫ್ರೀ ಮಾಡಿಕೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.